ಜನ ನಿಮ್ಮ ಹತ್ರ ಬರೋದು ನಿಮಗೋಸ್ಕರ ಅಲ್ಲ, ಅವ್ರು ಬರೋದು ಅವರಿಗೋಸ್ಕರ. ನಿಮ್ಮಿಂದ ಅವರ ಯಾವ ಗುರಿ, ಯಾವ ಆಸೆ ಈಡೇರ್ತದೆ ಅದಕ್ಕಾಗಿ ಅವ್ರು ಬರ್ತಾರೆ. ಹಾಗಾಗಿ ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ನಿಮ್ಮಿಂದ ಅವರಿಗೆ ಏನು ಲಾಭ, ಆ ಲಾಭದ ಬಗ್ಗೆ ಮಾತಾಡಿ. ಇಲ್ಲಿ ಕೆಲವೊಂದು ಕಾರಣಗಳಿವೆ, ಅದಕ್ಕೋಸ್ಕರ ಜನ ನಿಮ್ಮ ಹತ್ರ ಬರ್ತಾರೆ. ಒಂದು, ಹಣ ಗಳಿಸಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಕಂಫರ್ಟೇಬಲ್ ಆಗಿರಬೇಕು, ಅವರ ಅವಶ್ಯಕತೆ ಪೂರೈಸ್ಕೋಬೇಕು, ಹೊಸ ವಿಚಾರ ತಿಳ್ಕೋಬೇಕು. ಈ ರೀತಿಯ ಇಮೋಷನ್ ಕಾರಣಗಳಿಗೆ ಅವ್ರು ನಿಮ್ಮ ಹತ್ರ ಬರ್ತಾರೆ. ಒಬ್ಬ ಕಾರ್ ತೊಗೊಂಡಿದ್ದಾರೆ ಅಂದರೆ ಅವರು ಆರಾಮನ, ಸುಖನ, ಸಂತೋಷನ ಖರೀದಿ ಮಾಡಿದಾರಂತ. ಅವರು ಒಂದು ಐಫೋನ್ ತೊಗೊಂಡಿದ್ದಾರೆ ಅಂದರೆ ಅವರು ಸ್ಟೇಟಸ್ನ, ಲೆವೆಲ್ನ ಖರೀದಿ ಮಾಡಿದಾರಂತ. ಅಂದರೆ ಪ್ರತಿಯೊಂದು ಖರೀದಿ ಮಾಡೋದ್ರ ಹಿಂದೆ ಇಮೋಷನಲ್ ರೀಸನ್ ಇರ್ತದೆ. ಹಾಗಾಗಿ ನೀವು ಏನೇ ಸೇಲ್ ಮಾಡೋದಾದ್ರೂ ಅವರ ಲಾಭ ನೋಡಿ. ನೀವೇನು ಸೇಲ್ ಮಾಡಬೇಕು ಅಂದ್ರು ನಿಮ್ಮ ಟೈಟಲ್, ನಿಮ್ಮ ಹೆಡ್ಡಿಂಗ್, ನಿಮ್ಮ ಟ್ರೇಲರ್, ಅದರಲ್ಲಿ ಅವರಿಗೇನು ಲಾಭ ಇದೆ ಅನ್ನೋದನ್ನು ತೋರಿಸಿ. ಯಾಕಂದರೆ ಮನುಷ್ಯ ಇಮೋಷನಲ್ ಪ್ರಾಣಿ. ಅವನ ವಿಶ್ವಾಸ ಗಳಿಸ್ಕೊಂಡ್ರೆ, ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬಂದರೆ ಅವರು ಖರೀದಿ ಮಾಡ್ತಾರೆ. ಸೆಲ್ಲಿಂಗ್, ಈ ಸೆಲ್ಲಿಂಗ್ ಅನ್ನೋದು ಒಂದು ಕಲೆ, ಆರ್ಟ್. ಸೆಲ್ಲಿಂಗ್ ಅಂದರೆ ಎದುರಿನವರಿಗೆ ಸಹಾಯ ಮಾಡೋದು, ಬದಲಿಗೆ ಹಣ ಪಡೆಯೋದು. ಅದು ನಮ್ಮ ಕೆಲಸ, ಪ್ರಾಡಕ್ಟ್ ಏನೇ ಆಗಿರ್ಬೋದು. ಅವ್ರ ಕೈಲಿ ಇದನ್ನು ಅಚೀವ್ ಮಾಡಲಿಕ್ಕಾಗಲ್ಲ ಅಥವಾ ಆ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕಾಗಲ್ಲ ಅಂಥದ್ದನ್ನು ನಾವು ಅವರಿಗೆ ಪ್ರೊಡ್ಯೂಸ್ ಮಾಡೋದು, ಆ ಮೂಲಕ ನಾವು ಹಣ ಪಡೆಯೋದು. ಈಗ ನಾವು ಹಣ ಮಾಡಬೇಕಂದ್ರೆ ನಮ್ಮ ಪ್ರಾಡಕ್ಟ್ನ, ನಮ್ಮ ಸರ್ವಿಸ್ನ ಜನರಿಗೆ ಪರಿಚಯಿಸಬೇಕು. ಇದು ಸೆಲ್ಲಿಂಗ್ ಅಂದರೆ. ನಾವೆಲ್ಲರೂ ದುಡಿತಾ ಇರೋದು, ಹಣ ಗಳಿಸ್ತಾ ಇರೋದು ಏನಾದರೂ ಖರೀದಿ ಮಾಡಲಿಕ್ಕೆ. ಎಲ್ಲರೂ ಕಂಫರ್ಟ್ಗೋಸ್ಕರ, ಆರಾಮಾಗಿ ಇರಲಿಕ್ಕೆ ಏನಾದರೂ ಖರೀದಿ ಮಾಡ್ತಾರೆ. ಅಂದರೆ ಅವ್ರಿಗೆ ಯಾವುದೋ ಒಂದು ಖುಷಿ ಕೊಡಬೇಕು, ಯಾವುದೋ ವಸ್ತು ಖುಷಿ ಕೊಡ್ತದೆ ಅಥವಾ ಯಾವುದಾದ್ರೂ ನೋವಿಗೆ ಅದಕ್ಕೆ ಪರಿಹಾರ ಸಿಗ್ತದೆ ಅಂಥದ್ದನ್ನು ಅವರು ಪರ್ಚೇಸ್ ಮಾಡ್ತಾರೆ. ಎಲ್ಲರೂ ಖರೀದಿ ಮಾಡಲಿಕ್ಕೆ ತಯಾರಿದ್ದಾರೆ. ಸೇಲ್ ಮಾಡೋರು ಕಡಿಮೆ ಇದ್ದಾರೆ. ಎಷ್ಟೋ ಜನ ಸಾಲ ಮಾಡಿ ಖರೀದಿ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಉಜ್ಜಿ ಖರೀದಿ ಮಾಡ್ತಾರೆ. ಎಲ್ಲರಿಗೂ ಲೈಫ್ನ ಎಂಜಾಯ್ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ತೋರಿಸ್ಕೋಬೇಕು ಅನ್ನೋ ಒಂದು ಆಸೆ. ಈ ಮಾರಾಟ ಮಾಡೋದು ಏನು ಕೆಟ್ಟದಲ್ಲ. ತುಂಬ ಜನರ ಮೈಂಡಲ್ಲಿ ಮಾರಾಟ ಮಾಡಿದ್ರೆ ಇಮೇಜ್ ಕಮ್ಮಿ ಆಗುತ್ತೆ, ಏನು ಅನ್ಕೋತಾರೆ. ಆ ರೀತಿ ಏನೂ ಇಲ್ಲ. ಅಂದರೆ ನೀವು ಅವರ ಕಷ್ಟಕ್ಕೆ ಅಥವಾ ಅವರ ಯಾವುದೋ ಒಂದು ಸಮಸ್ಯೆಗೆ ಅಥವಾ ಅವರ ಖುಷಿಗೆ ಏನೋ ಪ್ರಾಡಕ್ಟ್ ಕೊಡ್ತಾ ಇದ್ದೀರಾ, ಅದ್ರ ಬದಲಿಗೆ ಅವ್ರು ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ವಿನ್ ವಿನ್ ಸಿಚುವೇಶನ್. ಅವರು ನಮ್ಮಿಂದ ಏನೇ ತಗೋಬೇಕು ಅಂದರು ಆ ಪ್ರಾಡಕ್ಟ್ನ ಫೀಚರ್ಸ್ ನೋಡಿ ತಗೊಳ್ಳಲ್ಲ, ಅದರಲ್ಲಿ ಅವರ ಇಮೋಷನ್ ಇರ್ತದೆ. ಅವರೊಂದು ಕಾರ್ ತಗೋಬೇಕು ಅಂದ್ಕೊಂಡಿದ್ದಾರೆ ಅಂದರೂ ಸಹ ಆ ಕಾರಿನ ಹಿಂದೆ ಒಂದು ಇಮೋಷನ್ ಇರ್ತದೆ, ಅದಕ್ಕೋಸ್ಕರ ತಗೋತಾ ಇರ್ತಾರೆ. ಕಾರಿನ ಫೀಚರ್ಸ್ ಏನಿದೆ ಅದು ಸೆಕೆಂಡರಿ. ಹಾಗಾಗಿ ನಾವು ದುಡ್ಡು ಮಾಡಬೇಕು ಅಂದರೆ ಸೆಲ್ಲಿಂಗ್ ಸ್ಕಿಲ್ನ ಕಲಿಬೇಕಾಗ್ತದೆ. ಈ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಜಾಸ್ತಿ ಹಣ ಯಾರು ಮಾಡ್ತಾರೆ ಗೊತ್ತಾ? ಯಾರಿಗೆ ಈ ಸೆಲ್ಲಿಂಗ್ ಸ್ಕಿಲ್ ಗೊತ್ತಿದೆಯೋ ಅವರು. ಮಾರಾಟ ಮಾಡುವ ಸ್ಕಿಲ್. ನಾವಿಲ್ಲಿ ಈ ನಮ್ಮ ಸೆಲ್ಲಿಂಗ್ ಸ್ಕಿಲ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು, ಯಾವ್ಯಾವ ಪಾಯಿಂಟ್ನ ನಾವು ಅರ್ಥ ಮಾಡ್ಕೊಂಡಿರಬೇಕು, ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಕಾಪಿ ರೈಟಿಂಗ್, ನಮ್ಮ ಬರವಣಿಗೆ ಶಬ್ದದಿಂದ ಅವರ ಇಮೋಷನ್ ಪಾಯಿಂಟ್ನ ಟಚ್ ಮಾಡೋದು. ಯಾವ ರೀತಿ ಅಂದರೆ ಅವರು ಆ್ಯಕ್ಷನ್ ತಗೊಳ್ಳೇಬೇಕು. ಹೌದು, ಈ ಪ್ರಾಡಕ್ಟ್ ನನಗೋಸ್ಕರ ಅನಿಸಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು. ಆ ರೀತಿ ಕಾಪಿರೈಟ್ ಮಾಡೋದು. ಅಂದರೆ ನಾವು ಯಾವ ರೀತಿ ಬರೆದಿರ್ತೀವಿ, ಆ್ಯಡ್ ರನ್ ಮಾಡಿರ್ತೀವಿ ಅಂದರೆ ಅವ್ರಿಗೆ ಅನಿಸ್ಬೇಕು ಇದು ನನಗೋಸ್ಕರನೇ ಅಂತ ಫೀಲ್ ಆಗಬೇಕು ಅವರಿಗೆ. ಆ ರೀತಿ ಬರೆಯೋದು. ತುಂಬ ಜನ ಪೇಪ್ರಲ್ಲೇ ಆ್ಯಡ್ ಕೊಡ್ತಾರಲ್ಲ, ಅಂದರೆ ಅದನ್ನು ನೋಡಿ ಆ ಪ್ರಾಡಕ್ಟು ತಗೋಬೇಕು ಅನಿಸ್ತದೆ. ಅದ್ರ ಬಗ್ಗೆ ಅಷ್ಟು ನೀಟಾಗಿ ಅವರು ಡಿಸ್ಕ್ರೈಬ್ ಮಾಡಿರ್ತಾರೆ. ನಮಗೆ ಅನಿಸ್ಬಿಡ್ತದೆ ಇದು ನನಗೋಸ್ಕರನೇ ಇರೋದು ಅಂತ, ತಗೊಳ್ಳೇಬೇಕು ಅನ್ನೋ ಇಚ್ಛೆ ಮೂಡುತ್ತೆ. ಆ ಸ್ಕಿಲ್ನ ನೀವು ಕಲಿಬೇಕಾಗ್ತದೆ. ಎರಡನೇದು ಸ್ಟೋರಿ ಟೆಲ್ಲಿಂಗ್, ಅಂದರೆ ಕತೆ ಮುಖಾಂತರ ಇಮೋಷನಿಂದ ಅವರ ಕ್ಯೂರಿಯಾಸಿಟಿ ಹೆಚ್ಚಿಸಿ ಪ್ರಾಡಕ್ಟು, ಸರ್ವಿಸ್ ಬಗ್ಗೆ ತಿಳಿಸೋದು. ಅಂದರೆ ನೀವು ಯಾವುದೇ ಫೀಲ್ಡಲ್ಲಿ ಅವ್ರ ಸ್ಟೋರಿ ಟೆಲ್ಲಿಂಗ್ ಯಾವ ರೀತಿ ಇರುತ್ತಂದರೆ, ನೀವಿದ್ದೀರಾ, ಅಲ್ಲಿ ಗೋಲ್ ಇದೆ, ಇದ್ರ ಮಧ್ಯೆ ಗ್ಯಾಪ್ ಇದೆ, ಈ ಸಮಸ್ಯೆಗೆ ಪರಿಹಾರ ಓದಾಡ್ತಾ ಇದ್ದೀರಾ, ಅದಕ್ಕೆ ಇಲ್ಲಿ ಪರಿಹಾರ ಇದೆ, ಇದು ಮಾಡಿದ್ರೆ ಈ ಕೆಲಸ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ರಸವತ್ತಾಗಿ ಹೇಳೋದು. ಈ ಸ್ಕಿಲ್ನ ಕಲಿಬೇಕಾಗ್ತದೆ. ಮೂರನೆಯದು ಕಮ್ಯುನಿಕೇಷನ್ ಸ್ಕಿಲ್, ಅಂದರೆ ನಮ್ಮ ಮಾತಿಂದ ಅವರ ಮನಸ್ಸನ್ನು ಗೆಲ್ಲೋದು. ಅಂದರೆ ನಮ್ಮ ಬಾಡಿ ಲ್ಯಾಂಗ್ವೇಜು, ನಮ್ಮ ಐ ಕಾಂಟ್ಯಾಕ್ಟ್, ನಮ್ಮ ಕಾನ್ಫಿಡೆನ್ಸಿಂದ, ನಮ್ಮ ಮಾತಿನ ಶೈಲಿಯಿಂದ ಜನರ ಮನಸ್ಸನ್ನು ಗೆಲ್ಲುವುದು. ನಾಲ್ಕನೇದು ಅಪಿರಿಯನ್ಸ್, ನಮ್ಮ ಡ್ರೆಸ್ ಸೆನ್ಸು, ಹೇರ್ ಸ್ಟೈಲು, ನಮ್ಮ ಯೋಚನೆ, ನಮ್ಮ ಫ್ರೆಶ್ನೆಸ್, ಈ ಮುಖಾಂತರ ನಾವು ಅವ್ರ ಮೇಲೆ ಪ್ರಭಾವ ಬೀರ್ತೀವಿ. ಒಳ್ಳೆ ಡ್ರೆಸ್ ಸೆನ್ಸ್ ಇದ್ದಾಗ ನಿಮಗೆ ಕಾನ್ಫಿಡೆನ್ಸ್ ಇರ್ತದೆ. ಕಾನ್ಫಿಡೆನ್ಸ್ ಇದ್ದಾಗಲೇ ನೀವು ವಿಶ್ವಾಸದಿಂದ ಇರ್ತೀರ. ಹಾಗಾಗಿ ಅಪಿರಿಯನ್ಸ್ ಮೇಲೆ ಗಮನ ಹರಿಸಬೇಕು. ಇನ್ನು ಐದನೇದು ಕಂಟೆಂಟ್ ಮಾರ್ಕೆಟಿಂಗ್, ಅಂದರೆ ನಮ್ಮ ವಿಡಿಯೋ ಮುಖಾಂತರ, ನಮ್ಮ ಪೋಸ್ಟ್ ಮುಖಾಂತರ ನಮ್ಮಲ್ಲಿರುವಂತಹ ಪ್ರಾಡಕ್ಟ್ನ, ಸರ್ವಿಸ್ನ ಮಾಹಿತಿ ಹಂಚೋದು. ನೀವು ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟರೆ ನಿಮ್ಮ ಮೇಲೆ ನಂಬಿಕೆ ಬರ್ತದೆ, ನಿಮ್ಮ ಮೇಲೆ ವಿಶ್ವಾಸ ಮೂಡ್ತದೆ,
ನೀವು ಆ ವಿಶ್ವಾಸನ, ಆ ನಂಬಿಕೆನ ಉಪಯೋಗಿಸ್ಕೊಂಡು ಅವರಿಗೆ ಅವರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿ ಅವರ ಸಮಸ್ಯೆನ ಪರಿಹರಿಸಿ ಹಣ ಮಾಡಬಹುದು. ಆರನೇದು ಲಿಸನಿಂಗ್ ಅಂಡ್ ಅಬ್ಸರ್ವೇಷನ್. ಇದು ಒಂಥರ ಸ್ಕಿಲ್ಲೇ. ಯಾಕಂದ್ರೆ ನೀವು ಕೇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಏನ್ ಬೇಕು, ಅವರ ವಾಂಟ್ ಏನು, ಅವರ ಇಚ್ಛೆ ಏನು, ಅವರ ಸಮಸ್ಯೆ ಏನು, ಅದನ್ನ ಅಬ್ಸರ್ವೇಷನ್ ಮಾಡಿದಾಗ, ಸರಿಯಾಗಿ ಕೇಳಿಸ್ಕೊಂಡಾಗ, ಅನಲೈಸಿಸ್ ಮಾಡಿದಾಗ ನಿಮಗೊಂದು ಕ್ಲಿಯರ್ ಆಗುತ್ತೆ ಇವ್ರಿಗೆ ಏನು ಬೇಕು, ನಾನೇನು ಕೊಡಬಲ್ಲೆ ಅನ್ನೋದು. ಹಾಗಾಗಿ ಈ ಸ್ಕಿಲ್ ಇರೋದು ಸಹ ತುಂಬ ಅವಶ್ಯಕ. ಯಾವುದೇ ವ್ಯಕ್ತಿಯ ಡಾಟಾ ಅನಲೈಸಿಸ್ ಮಾಡಿದಾಗ, ಆ ವ್ಯಕ್ತಿಗೆ ಏನು ಬೇಕು ಅಂತ ಅಬ್ಸರ್ವೇಷನ್ ಮಾಡಿದಾಗ, ಅವ್ರ ಸಮಸ್ಯೆನ ಬಗೆಹರಿಸಿದಾಗ ನಮಗೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 7ನೇದು ಪ್ರಾಬ್ಲಮ್ಸ್ ಸಾಲ್ವಿಂಗ್ ಸ್ಕಿಲ್. ಸಮಸ್ಯೆನ ಪರಿಹಾರ ಮಾಡುವಂತಹ ಸ್ಕಿಲ್ಲು. ನೀವು ಏನೇ ಖರೀದಿ ಮಾಡ್ತಾ ಇದ್ದೀರಂದ್ರೆ ಅದು ಯಾಕೆ ಖರೀದಿ ಮಾಡ್ತೀರಾ ಅಂದರೆ ನಿಮ್ಮ ಯಾವುದೋ ಸಮಸ್ಯೆಗೆ ಅದು ಪರಿಹಾರ, ಹಾಗಾಗಿ ಖರೀದಿ ಮಾಡ್ತೀರಾ, ದುಡ್ಡು ಕೊಟ್ಟು ತಗೋತೀರಾ. ನೀವು ಜನರ ಎಷ್ಟು ದೊಡ್ಡ ಸಮಸ್ಯೆಗೆ ಪರಿಹಾರ ಮಾಡ್ತೀರೋ ಅಷ್ಟು ದೊಡ್ಡ ಮೊತ್ತ ನಿಮ್ಗೆ ಸಿಗ್ತದೆ. ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದು ಸಹ ಒಂದು ಸ್ಕಿಲ್. ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಇನ್ನು 8ನೇದು ಲೀಡರ್ಶಿಪ್ ಸ್ಕಿಲ್. ಇಲ್ಲಿ ಸೆಲ್ ಮಾಡೋದಂದ್ರೆ ಬರೀ ದುಡ್ಡೇ ತಗೋಬೇಕು ಆ ರೀತಿ ಏನಿಲ್ಲ. ಅವರ ಧ್ಯಾನನ ಆಕರ್ಷಿಸೋದು, ಅವರ ಅಟೆನ್ಷನ್ನ ಆಕರ್ಷಿಸೋದು, ಅವರ ಗಮನನ ಸೆಳೆಯೋದು, ಇದು ಸಹ ಸೆಲ್ ಮಾಡಿದಾಗೆ. ಈ ಲೀಡರ್ಶಿಪ್ ಸ್ಕಿಲ್ ಇದ್ದಾಗ ನೀವು ಒಂದು ಜವಾಬ್ದಾರಿ ತಗೋತೀರಾ, ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ, ಅದರಿಂದ ನಿಮ್ಗೆ ಅವರು ಪೇ ಮಾಡ್ತಾರೆ. ಈ ಸ್ಕಿಲ್ಗಳ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನಾವು ಸೆಲ್ಲಿಂಗ್ನ ತುಂಬ ಅದ್ಭುತವಾಗಿ ಮಾಡಲಿಕ್ಕಾಗೋದು. ಆ ಮೂಲಕ ಹಣ ಗಳಿಸ್ಬೋದು.